ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸ್ನೇಹಿತರೆ, ಪದೇ ಪದೇ ಹೇಳ್ತಿರ್ತೀನಿ, ದಯಮಾಡಿ ನಿಮ್ಮ ಮನೆ ಮುಂದೆ ನಿಮ್ಮದು ಜಾಗಗಳೇನಾದರೂ ಸೈಡು ಇಲ್ಲ ಗೋಮಾಲ ಜಾಗ ಥರ ನಿಮ್ಮ ಆಸ್ತಿ ಪಾಸ್ತಿ ಕಡೆ ಭೂಮಿ ಫ್ರೀ ಇದ್ದರೆ ಮರಗಳು ಬೆಳೆಸಿ. ತಾಪಮಾನ ತುಂಬ ಜಾಸ್ತಿ ಆಗ್ತಿದೆ. ಸರ್ಕಾರದ ಕಡೆ ಗಮನ ಆಗ್ತಿಲ್ಲ. ಯಾಕಂದರೆ ಸರ್ಕಾರ ಕಚೇರಿಗಳಲ್ಲಿ ಸರಿಯಾಗಿದ್ರೂ ಸರ್ಕಾರ ನಡೆಸುವಂಥ ಪಕ್ಷಗಳು ಇವತ್ತು ಬರೀ ಅವ್ರ ಪಕ್ಷ ಉಳಿಸ್ಕೊಳ್ಳೋ ಕಡೆ ಗಮನ ಹಾಕಿದೆ. ಹಾಗಾಗಿ ಇದರ ತೊಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತೆ ಭೂಮಂಡಲದಲ್ಲಿ. ಹಾಗಾಗಿ ನಾವು ಹಿಂದೆ ಕೂಡ ಸುಮಾರು ಒಂದು 2-3 ವಿಡಿಯೋ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಮನುಷ್ಯನೂ ಕೂಡ ಉಳಿಯೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ದೀನಿ. ಅದೇ ರೀತಿ ನಡೆಯುತ್ತೆ. ಕೇವಲ ಒಂದು 4-5 ವರ್ಷದಲ್ಲಿ ಪ್ರತಿಯೊಬ್ಬರು ಶವಗಳಾಗಿ ಸಾಯೋ ಥರ ಮುಂದೆ ದಿನಗಳಲ್ಲಿ ಬರುತ್ತೆ. ಆ ರೀತಿ ಬರಬಾರ್ದಂದರೆ ಇವತ್ತಿಂದಾದರೂ ತಮ್ಮ ಜಾಗಗಳಲ್ಲಿ ಮರಗಳು ಬೆಳೆಸಿ. ನಿಮ್ಮ ಮನೆಗಳಲ್ಲಿ ಬಿದ್ದು ಹೋಗಲ್ಲ, ಯಾರೂ ಸಾಯಲ್ಲ. ಅರ್ಥ ಮಾಡ್ಕೊಂಡು ತುಂಬ ಕೋಪ ಬರುತ್ತೆ. ಇವತ್ತು ಮರಗಳು ಒಡೆದು ಮರಗಳ ಪ್ರಮಾಣ ಕಡಿಮೆ ಆಗಿದೆ. ಹೆಗ್ಗಣಿಗಳ ಥರ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅದ್ರ ಪರವಾಗಿ ಏನು ಪ್ರತಿಯೊಬ್ಬರು ಸತ್ತಿರಲ್ವಾ? ಓದಿರ್ತಿರ್ತಾನೆ. ಮರ ಇದ್ರೇ ಪ್ರಕೃತಿ ಚೆನ್ನಾಗಿರೋದು, ಆಕ್ಸಿಜನ್ ಎಲ್ಲ ಉತ್ಪತ್ತಿ ಮಾಡುವಂತಹ ಮರಗಳಿದ್ರೇ ಭೂಮಂಡಲದಲ್ಲಿ ಒಂಥರ ತಂಪಾದ ಗಾಳಿ ಬರುತ್ತೆ, ಉಷ್ಣಾಂಶ ಜಾಸ್ತಿ ಆಗಲ್ಲ, ಕಡಿಮೆ ಆಗುತ್ತೆ ಅಂತ ಹೇಳಿದ್ರೂ ಅದೇ ಸಾಯ್ತಾ ಇರ್ತೀರ ಹೊಡೆದು. ಈ ನಮಗೆ ಒಂದು ರೋಗ ಇದೆ, ಯಾವ್ದು ಮಾಡಬಾರ್ದು ಅಂತ ಹೇಳ್ತೀವೋ, ಯಾವುದರಿಂದ ತೊಂದರೆ ಆಗುತ್ತೋ ಅದನ್ನು ಬೇಗ ಮಾಡಿ ಸಾಯ್ತೀರಾ. ಮಾಡಬೇಕು ಈ ಥರ. ಇದು ಒಳ್ಳೆ ದಾರಿ, ಇದರಲ್ಲಿ ಹೋಗಿದ್ರೆ ಈ ಸಾಯಲ್ಲ, ಯಾರೂ ಹೋಗಲ್ಲ. ಕೆಟ್ಟ ದಾರಿಯಲ್ಲಿ ಸಾಯ್ತಿರ್ತೀರ. ಅದೇ ರೀತಿಯಲ್ಲಿ ಯಾರಾದರೂ ಒಳ್ಳೆ ದಾರಿ, ಯಾರಾದರೂ ತಪ್ಪು ದಾರಿಗಳು ನಡೀತಿರ್ತೀರ. ಅದನ್ನು ಒಳ್ಳೆ ರೀತಿಯಲ್ಲಿ ಇದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆಯಪ್ಪ, ಕೆಟ್ಟ ದಾರಿಯಲ್ಲಿ ಹೋಗಬೇಡ, ಒಳ್ಳೆ ದಾರಿಯಲ್ಲಿ ಹೋಗಂದ್ರು ಅವ್ನು ಶತ್ರು ಮಾಡ್ಕೊತೀರ. ಅವನ ಮುಖಾನೇ ನೋಡಲ್ಲ, ಅವ್ನು ಮಾತಾಡೋಕ್ಕೆ ಹೋಗಲ್ಲ. ಅದೇ ಆ ದಾರಿ ಚೆನ್ನಾಗಿದೆಯೋ, ಹೋಗು, ಎಂಜಾಯ್ ಮಾಡು, ಸೂಪರ್ ಕಣೋ ನೀನು ಹೀರೋ ಅಂದರೆ ಒಬ್ಬ ಮಹಿಳೆಗೆ ಹೇಳಿ, ಒಬ್ಬ ಪುರುಷನಿಗೆ ಹೇಳಿ ಅವ್ನು ಇಷ್ಟಪಡ್ತಾರೆ. ಕೆಟ್ಟ ದಾರಿಗಳ ಬಗ್ಗೆ ಹೇಳಿ, ಕೆಟ್ಟ ಕೆಲಸದ ಬಗ್ಗೆ ಹೇಳಿ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಎಷ್ಟು ಚೆನ್ನಾಗಿ ಕಿವಿ ಕೊಟ್ಟು ಕೇಳ್ತಾರೋ. ಅದೇ ಒಂಥರ ಒಳ್ಳೆದ ಬಗ್ಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ತೊಂದರೆ ಕೆಟ್ಟ ದಾರಿಯಲ್ಲಿ ಹಿಡಿದಿದ್ದಾನೆ, ನಿಮ್ಮ ಹೆಣ್ಮಕ್ಳು ಈ ಥರ ಮಾಡ್ತಿದ್ದಾರೆ, ನಿಮ್ಮ ಹೆಂಗಸು ಹಿಂಗೆ ಮಾಡ್ತಿದ್ದಾರೆ, ಬುದ್ಧಿವಾದ ಹೇಳಿದ್ರೆ ಬೋಲಿ ನನ್ನ ಮಕ್ಕಳು ಅವನಿಗೆ ಕೆಟ್ಟೋದು ಮಾಡಿಬಿಡ್ತಾರೆ. ಅದಕ್ಕೆ ಯಾಕೆ ಬೇಕು ಅನಿಸುತ್ತೆ ಒಂದೊಂದ್ಸಲಿ. ಆದರೂ ಏನೋ ಗೊತ್ತಿರೋ ವಿಷಯಗಳು ಹೇಳಬೇಕಂತ ವಿಡಿಯೋ ಮಾಡೋದು ನಾನು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಈ ಚಾನಲ್ ಮಾಡಿರೋದು ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ಪಡೀಬೇಕು. ಯಾಕಂದರೆ ಕಷ್ಟಪಟ್ಟು ನೀವು ದುಡಿಯೋಂಥ ನೀವು ಸಂಪಾದನೆಯಲ್ಲಿ ಸುಮಾರು 40% ಇವತ್ತು ನಾವು ತೆರಿಗೆ ಕಟ್ತಾ ಇದ್ದೀವಿ. ಆ ಮಟ್ಟಕ್ಕೆ ಮೋದಿ ಸಾಹೇಬರು ತಗೊಂಡೋಗಿದ್ದಾರೆ. ಜಿ ಎಸ್ ಟಿ ತಿಂದರು, ಜಿ ಎಸ್ ಟಿ ಕುಡಿದ್ರು, ಜಿ ಎಸ್ ಟಿ ಕಾಫಿ ಕುಡಿದ್ರು, ಜಿ ಎಸ್ ಟಿ ಚಪ್ಪಲಿ ತೊಗೊಂಡ್ರು, ಜಿ ಎಸ್ ಟಿ. ಈ ರೀತಿ ನೀವು 1000 ರೂಪಾಯ್ದು ಐಟಮ್ಸ್ ತೊಗೋಬೇಕಾದ್ರೆ 1300 ರೂಪಾಯಿ ಕಟ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಕಟ್ತಾ ಇರೋದ್ರಿಂದ ನಿಮ್ಮ ತೆರಿಗೆ ಹಣ ಮತ್ತೆ ನಿಮಗೆ ಸೇರಬೇಕಂತೇಳಿ ಜನರ ಬಗ್ಗೆ ಯೋಚನೆ ಮಾಡುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನೋಡಿ, ಇಲ್ಲಿ ಕೂಡ ರಾಜಕೀಯ ಮಾಡ್ತಾರೆ ಬೋಲಿ ಮಕ್ಕಳು. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಪರ ಇದೆ, ಮುಸ್ಲಿಮ್ಸ್ಗೆ ಎತ್ತಿಡ್ತಾರೆ, ಮುಸ್ಲಿಮ್ಸ್ಗೆ ಇಡ್ತಾರೆ ಇವರು ಅಂತ ಹೇಳಿ ಕೆಲವರು ಬೋಲಿ ನನ್ನ ಮಕ್ಕಳು ಇದರಲ್ಲಿ ಕೂಡ ರಾಜಕೀಯ ಮಾಡ್ತಾರೆ. ಇನ್ನು ಮುಸ್ಲಿಮ್ಸ್ ತೊಗೊಂಡೋಗಿ ಕೊಡ್ತಿದ್ದಾರಾ? ಇಷ್ಟೋ 4 ನನ್ನ ಮಕ್ಕಳು ಇಲ್ದಿರೋದೆಲ್ಲ ಸಮಾಜದಲ್ಲಿ ಎತ್ತಾಕೋದು. ಇವಾಗ ಹಿಂದುತ್ವ ಅಂಥೇಳಿ BJP ಸರ್ಕಾರ ಹಿಂಡಿತಾ ಇದೆ ಚೆನ್ನಾಗಿ. ಇನ್ನೊಂದ್ಸಲಿ ಬರಲಿ, ಮುಂದೆ ರಿಸಲ್ಟ್ ಬರಲಿ, ಜೂನಲ್ಲಿ ಹಿಂಡಿತಾರೆ. ಇನ್ನೂ ಪ್ರತಿಯೊಬ್ಬರು ಮನೇಲಿ 4 ಜನ ಎಲ್ಲ ಮುಚ್ಕೊಂಡು ಹೋಗಬೇಕು, ದುಡಿಬೇಕು. ಆ ರೀತಿ ಮಾಡ್ತಾಯಿದ್ದಾರೆ. ಇವತ್ತು ಯೋಚನೆ ಮಾಡಿ, ಕರ್ನಾಟಕದಲ್ಲಿ ಏನಾದರೂ ಇವರು ಫ್ರೀ KB ಬಿಲ್ ಫ್ರೀ ಮಾಡಿ 2000 ರೂಪಾಯಿ ಗೃಹಲಕ್ಷ್ಮಿ ಅಡಿಯಲ್ಲಿ 2000 ಹಾಕಿ ಬಸ್ ಫ್ರೀ ಮಾಡಿಲ್ಲ ಅಂದರೆ ಎಲ್ಲರೂ ಇನ್ನೊಂದು ರೀತಿಯಲ್ಲಿ ನಡ್ಕೋಬೇಕಾಗಿತ್ತು. ಮತ್ತು ಈ ಸಲಿನೂ BJP ಸರ್ಕಾರ ಕರ್ನಾಟಕದಲ್ಲಿ ಇದ್ದಿದ್ರೆ 1 kg ಅಕ್ಕಿ ಕೊಡ್ತಾ ಇರಲಿಲ್ಲ. ಅವ್ರು ಇದ್ದಾಗ ಬೊಮ್ಮಾಯಿ ಸರ್ಕಾರ ಮಾಡಿದ್ರಲ್ವ, ಅಕ್ಕಿ ಕ್ಯಾನ್ಸಲ್ ಮಾಡ್ತಾಯಿದ್ರು. ಮತ್ತು ಸರ್ಕಾರಿ ಶಾಲೆಯಲ್ಲಿ 100 ರೂಪಾಯಿ ವಸೂಲು ಮಾಡೋಕ್ಕೆ ಹೋಗಿದ್ರು. ಎಲ್ಲರೂ ಲಾಕ್ಡೌನ್ ಟೈಮಲ್ಲಿ ಎಷ್ಟೋ ಜನ ಹಳ್ಳಿಗಳ ಕಡೆ ಹೋಗೋಕ್ಕೆ ಬಸ್ಗಳಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಡಬಲ್ ಚಾರ್ಜ್ ಇಟ್ಟಿದ್ರು, ಬಸ್ ಚಾರ್ಜ್. ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಪಕ್ಷದ ನಾಯಕರಲ್ಲಿ ಚಂದಾವತರ ವಸೂಲು ಮಾಡಿ ಸುಮಾರು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಂದ ಎಲ್ಲ ಹಳ್ಳಿಗಳಿಗೆ ತಲುಪಿಸಿದ್ದಾರೆ. ಅದನ್ನು ನೋಡಿ ಮತ್ತು ನನ್ನ ಮಕ್ಕಳು ಫ್ರೀಯಾಗಿ ಬಸ್ಗಳು ಅವರು ಖರ್ಚು ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಬಡವ್ರ ಬಗ್ಗೆ ಯೋಚನೆ ಮಾಡೋ ಪಕ್ಷ ಕಾಂಗ್ರೆಸ್ ಪಕ್ಷ ಹೊರತು ಮುಸ್ಲಿಮರ ಪರ ಯಾಕೆ ಮುಸ್ಲಿಮ್ಸ್ಗೆ ಕರ್ನಾಟಕಕ್ಕೆ ತೆರಿಗೆ ಕಟ್ತಾ ಇಲ್ವಾ? ನನ್ನ ಮಗ ಕೊಡ್ತಾ ಇದ್ದಾನೆ ಏನಾದ್ರು ಫ್ರೀಯಾಗಿ. ಅವ್ರ ತೆರಿಗೆಯಲ್ಲಿ ಅವ್ರು ಜೀವನ ಮಾಡ್ತಿದ್ದಾರೆ, ಅವರು ದುಡಿತಾರೆ, ತಿಂತಾರೆ. ಇಲ್ಲಿ ಜಾತಿನ ರಾಜಕೀಯ ಮಾಡೋ ನನ್ನ ಸೂಳೆ ನನ್ನ ಮಕ್ಕಳೆಲ್ಲ ಉದ್ಧಾರ ಆಗಲ್ಲ. ಎಲ್ಲ ಮುಚ್ಕೊಂಡು ಎಲ್ಲರೂ ಈಕ್ವಲ್ ಆಗಿದ್ದರೆ ಎಲ್ಲ ಸರಿ ಹೋಗುತ್ತೆ. ಬರೀ ಜಾತಿ ರಾಜಕೀಯ ಮಾಡಿದ್ರೆ ನಿಮ್ಮದು ನೀವೇ ತಿನ್ನಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ,
ಇಷ್ಟು 5 ಜಾರಿಗಳು ಕೊಟ್ಟರು ಕರ್ನಾಟಕದಲ್ಲಿರುವಂತಹ ರಾಜ್ಯ ಸರ್ಕಾರ ಇವತ್ತೊಂದು ಒಳ್ಳೆಯ ಮಹತ್ವದ ಒಂದು ಯೋಜನೆಯನ್ನು ತಂದು ಒಂದು ಒಳ್ಳೆಯ ಮಹತ್ವದ ನಿರ್ಧಾರ ಮಾಡಿದೆ. ಅದೇನಂತ ಹೇಳಿದ್ರೆ ರಾಜ್ಯದಲ್ಲಿ 7.5 ಲಕ್ಷದ ಸುಮಾರು 52,189 ಮನೆಗಳು ನಿರ್ಮಾಣ ಮಾಡೋಕ್ಕೆ ಯೋಜನೆ ಜಾರಿ ಮಾಡಿದೆ. ನೋಡಿ, ಇದು ಅಭಿವೃದ್ಧಿ ಅಂದರೆ ಎಲ್ಲ ಕೆಲವು ನನ್ನ ಮಕ್ಕಳು ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ಟು ಏನೇನೋ ಫ್ರೀ ಸ್ಕೀಮ್ ಬಿಟ್ಬಿಟ್ಟು ಲಾಸ್ ಆಗಿದೆ, ಅವ್ರ ಅಪ್ಪನ ಇನ್ನೊಂದು ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ಕೊಳ್ತಾರೆ. ಲಾಸ್ ಆಗಿದ್ರೆ ಇವ್ರು ಏನಕ್ಕೆ ಮಾಡ್ತಾರೆ, ಇವ್ರು ಹುಚ್ಚರ ಇಲ್ಲೊಂದು ಕಳ್ತನ ಮಾಡ್ಕೊಂಡು ಬರ್ತಿದ್ದಾರೆ ದುಡ್ಡು. ಬೋಲಿ ಮಕ್ಕಳ ನಾವು ಕಟ್ಟೋ ತೆರಿಗೆ ಹಣ 4 ಲಕ್ಷ ಕೋಟಿ ಸುಮಾರು ಸಾವಿರಗಳು ಹೋಗ್ತಾಯಿದೆ. ಅದರಲ್ಲಿ ಇಷ್ಟು ದಿನ ಇರೋ ನನ್ನ ಮಕ್ಕಳು ಕೆಲವರು ಏನೂ ಮಾಡಿಸುತ್ತಿಲ್ಲ. ಇವಾಗ ಇವರು ಅದು 10 ವರ್ಷದಿಂದ ಜಾಸ್ತಿ ತೆರಿಗೆ ಇಟ್ಟಿದ್ದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಇದು ಐ ಸ್ಕೀಮ್ ಇಟ್ಟಿದ್ದಾರೆ. ಐ ಸ್ಕೀಮ್ದು ಹಣ ಎಲ್ಲ ಸೇರಿ ವರ್ಷಕ್ಕೆ 60,000 ಕೋಟಿ ಅಷ್ಟೇ ಆಗೋದು. ಹುಡುಗೋಸಿ ಜಾಸ್ತಿ ಲಕ್ಷ ಕೋಟಿ ಏನೂ ಆಗೋಲ್ಲ. ಸ್ವಲ್ಪ ನಾಲೆಡ್ಜ್ ಇದ್ದರೂ ಮಾತಾಡಿದ್ರೆ ಕೇಳೋಕ್ಕೆ ಇಷ್ಟ ಆಗುತ್ತೆ. ಬಸ್ಸಲ್ಲೆಲ್ಲ ಇಲ್ಲ ಯಾರಾದರೂ ಕಾಫಿ ಕುಡಿಯೋಕೆ ಹೋಗಿರ್ತೀವಿ, ಹೋಟ್ಲಲ್ಲಿ ಇಷ್ಟ ಬಂದಾಗ ಅವನು ಫಿಲಾಸಫಿ ಪ್ರಚಾರ ಮಾಡ್ತಾ ಇರ್ತಾನೆ. ಯಾರಾದರೂ ಬೋರ್ಡ್ಗಳು ಸಿಕ್ಕರೆ ಕೇಳಿದ್ರೆ ಅವ್ನು ಮೆಟ್ಟಲ್ಲಿ ಹೊಡೆದ್ಬಿಡೋಣ ಅಂತ BP ರೈಸ್ ಆಗ್ತಾ ಇರುತ್ತೆ. ಆ ರೀತಿ ಇರುತ್ತೆ. ಸುಮ್ಮನೆ ಸುಳ್ಳು ಪ್ರಚಾರ ಮಾಡೋದು, ಕುರಿಗಳು ಮಾಡೋದು. ಮತ್ತು ಮೋದಿ ಹಿಂಡಿತಾ ಇದ್ದಾನೆ ಸುಳ್ಳು ಪ್ರಚಾರ ಮಾಡಿಕೊಂಡು. ಕಾಶ್ಮೀರದಲ್ಲಿ ಏನೇನೋ ಮಾಡಿದ್ರು. ಇವತ್ತು ಕಾಶ್ಮೀರದಲ್ಲಿ ಒಂದು ಸೀಟು ಇವ್ರ ನಾಯಕರಿಗೆ ನಿಲ್ಲಿಸಿಲ್ಲ. ಅದ್ರ ಕಡೆ ಗಮನ ಹಾಕಬೇಕು. ಸ್ನೇಹಿತರೆ, ಯಾರಿಗಾದರೂ ಮನೆಗಳಿಲ್ಲ, ನಿಮಗೆ ಸ್ವಂತ ಮನೆ ಇಲ್ಲ, ನೀವು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರೆ ಈಗಲೇ ಅರ್ಜಿ ಹಾಕಿ ಸರ್ಕಾರಕ್ಕೆ. ನಿಮಗೆ 7.5 ಲಕ್ಷದ ಬೆಲೆ ಬಾಳುವಂಥ ಮನೆಗಳು ಈ ರಾಜ್ಯದಲ್ಲಿ 52,189 ಮನೆಗಳನ್ನು ನಿರ್ಮಾಣ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ. ಚುನಾವಣೆ ಆದ ತಕ್ಷಣ ನಾನು ಒಂದು ವೆಬ್ಸೈಟು ಇಲ್ಲಿ ಲಾಸ್ಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ ಮುಖಾಂತರವಾಗಿ ನೀವು ಅಪ್ಲೈ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಬೇಕಾಗುತ್ತದೆ. ಅರ್ಜಿ ಬೇಕಾಗಿದ್ದು ಕೇವಲ ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತದೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟು ಬೇಕು. ಅಪ್ಲೈ ಮಾಡಿ ನೀವು ಮನೆಯನ್ನು ಪಡಿಬೋದು. ಯಾಕಂದರೆ ವರ್ಷವೂ ಈ ಒಂದು ರೂಲ್ಸ್ ಇರುತ್ತೆ. ಇಷ್ಟು ಮನೆಗಳು ನೀವು ಸರ್ಕಾರದಿಂದ ಸರ್ಕಾರ ಕೊಡಬೇಕಂತಿರುತ್ತೆ. ಕೆಲವರು ಹೇಳೋರು ಇಲ್ಲಾಂದರೆ ಎಲ್ಲ ನಿಲ್ಲಿಸ್ಬಿಟ್ಟು ಇವ್ರ ಜೋಬುಗಳು ತುಂಬಿಕೊಳ್ತಿರ್ತಾರೆ. ಹಾಗಾಗಿ ಆ ಥರ ಮಾಡದೆ ಕರ್ನಾಟಕದಲ್ಲಿರುವಂಥ ರಾಜ್ಯ ಸರ್ಕಾರ ಇವತ್ತು 52,189 ಮನೆಗಳನ್ನು ನಿವೇಶನಗಳನ್ನು ತಯಾರು ಮಾಡೋಕ್ಕೆ ಮುಂದಾಗಿದೆ. ದಯಮಾಡಿ ನೀವು ಅರ್ಜಿಗಳು ಸಲ್ಲಬೇಕು, ಸರಿನಾ? ನೀವು ಮೊದಲ ಇದರ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಬೇಕಾಗ್ತದೆ. ಅಂದರೆ ಆಶ್ಚರ್ಯಕರ. ನೀವು ಏನು ಮಾಡಬೇಕು ಗೊತ್ತಾ, ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಜಸ್ಟ್ ನಾನು ಹೇಳಿದೆ ಅಲ್ವಾ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಅಲ್ಲಿ ವೆಬ್ಸೈಟ್ ಬರುತ್ತೆ. ಅದರಲ್ಲಿ ನೀವು ರೇಷನ್ ಕಾರ್ಡ್ ನಂಬರ್ ಹಾಕಿ, ಬ್ಯಾಂಕ್ ಪಾಸ್ಬುಕ್ದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ನಿಮಗೆ ಅರ್ಜಿ ಸಲ್ಲಿಸುತ್ತರ ಅಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿರ್ತೀರ. ನಿಮ್ಮ ಗಮನಕ್ಕೆ ನೀವು ಯಾವ ಏರಿಯಾದಲ್ಲಿ ಒಂದು ಹಳ್ಳಿಗಳಲ್ಲಿ ಪಂಚಾಯತಿಗಳಲ್ಲಿ ಅರ್ಜಿ ಸಲ್ಲಿಸಿದರೆ ಅಲ್ಲಿ ನಿಮ್ಮ ಗಮನಕ್ಕೆ ತರ್ತಾರೆ. ಇಲ್ಲ ತಾಲೂಕು ಮಟ್ಟದಲ್ಲಿ ಇದ್ದರೆ ನೀವು ಏನು ಮಾಡಬೇಕಂದ್ರೆ ತಾಲೂಕು ಅಧಿಕಾರಿಗಳ ಹತ್ರ ಹೋಗಿ ಅರ್ಜಿ ಸಲ್ಲಿಸಬೇಕು. ಇಲ್ಲ ಬೆಂಗಳೂರಲ್ಲಿದ್ದರೆ ಬೆಂಗಳೂರಿನಲ್ಲಿ ಹೋಗಿಬಿಟ್ಟು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸೊ ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬರು ಪಡಿಬೇಕು ಸ್ನೇಹಿತರೆ. ಯಾಕಂದರೆ ನಾವು ಸರ್ಕಾರಕ್ಕೆ ತುಂಬ ತೆರಿಗೆಗಳು ಕಟ್ತಾ ಇದ್ದೀವಿ. ಹಾಗಾಗಿ ಪಡಿಬೇಕು. ದಯಮಾಡಿ ತಾವೆಲ್ಲರೂ ಈ ಒಳ್ಳೆಯ ಅವಕಾಶವನ್ನು ದುರುಪಯೋಗ ಮಾಡ್ಕೋಬೇಡಿ. ತಕ್ಷಣ ಅರ್ಜಿ ಹಾಕಿ ನೀವು ಮನೆಯನ್ನು ಸ್ವಂತ ಮನೆ ಮಾಡ್ಕೊಳ್ಳಿ, ಸರಿನಾ? ಹಾಗಾಗಿ ಈ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ. ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಮನೆಗಳಿಲ್ವೋ ಸ್ವಂತ ಮನೆ ಪಡೆಯೋದಕ್ಕೆ ಇದು ಮಾಡಿ. ಯಾಕಂದರೆ ಮನೆಯಲ್ಲಷ್ಟೇ ಒಂದು ಚುನಾವಣೆ ಮುಂಚೆ 1.5 ತಿಂಗಳ ಹಿಂದೆ ಕೂಡ ಸುಮಾರು 47,500 ಮನೆಗಳನ್ನು ಈಗಾಗಲೇ ಕರ್ನಾಟಕದ ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಮನೆಗಳು ಹಂಚಿದೆ. ಇನ್ನೂ 1 ಲಕ್ಷ ಮನೆಗಳನ್ನು ತಯಾರು ಮಾಡ್ತಿದ್ದಾರೆ. ಅಲ್ಲಿ ವಸತಿ ಸಚಿವರಾದಂತಹ ಜಮೀರ್ ಅಹ್ಮದ್ ಅವರು ತುಂಬ ವೇಗವಾಗಿ ಮನೆಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅಲ್ಲಿ 12 ಲಕ್ಷ ಬೆಲೆ ಬಾಳುವ ಮನೆಗಳನ್ನು ಸಿಟಿಯಲ್ಲಿ ಕೂಡ ಕೊಡ್ತಿದ್ದಾರೆ. ಇದು ಕೂಡ ಒಂದು ಮಹತ್ವದ ಅಭಿವೃದ್ಧಿ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರಕ್ಕೆ. ತಾವೆಲ್ಲ ಮತ ಹಾಕಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಾ. 5 ವರ್ಷ ಒಳ್ಳೆ ಅಭಿವೃದ್ಧಿ ಕಡೆ ಇದೆ ಅಂತ ಹೇಳಿ ಧೈರ್ಯವಾಗಿ ಹೇಳ್ಕೋಬೋದು. ಇವ್ರ ಥರ BJP ಥರ ಭ್ರಷ್ಟ ಸರ್ಕಾರ ಅಂತಲ್ಲ, ಕೊಮ್ಮು ಗಲಭೆಗಳು ಸೃಷ್ಟಿ ಮಾಡೋಂಥ ಸರ್ಕಾರ ಅಲ್ಲ ಅಂತ ಹೇಳಿ ಚಾಲೆಂಜಾಗಿ ಹೇಳ್ಬೋದು. ಯಾರೆಲ್ಲ ಮನೆಗಳಿಲ್ವೋ ದಯಮಾಡಿ ನನ್ನ ಕೊನೆಯಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಅರ್ಜಿ ನಾಳೆನೇ ಹೋಗಿ ಸಲ್ಲಿಸಿ.
ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ಸುದ್ದಿಗಳು ನಿಮ್ಮ ಗಮನಕ್ಕೆ ಬರ್ತಾವೆ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ನೆಂಟರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.